ನಮ್ ಜೊತೆ ಮೈಸೂರಿನ ಸಂಸದರಾದಂತ ಯದುವೀರ್ ಒಡೆಯರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾವನ್ನ. ಸರ್ ಇವತ್ತು ತಾವು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಿದ್ದೀರಾ. ವಿಶೇಷವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಈ ಒಂದು ಮೂಡ ಸೈಟ್ ನ ತೆಗೆದುಕೊಂಡು ಹಗರಣ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಇವತ್ತಿನ ಹಗರಣದ ವಿರುದ್ಧ ತಮ್ಮ ಪಾದಯಾತ್ರೆ ಯಾವ ರೀತಿ ಇರುತ್ತೆ ಸರ್? ಇವತ್ತು ಪಾದಯಾತ್ರೆನ 7ನೇ ದಿನ ನಮ್ಮ ಶ್ರೀರಂಗಪಟ್ಟಣದಿಂದ ಮೈಸೂರು ಇವತ್ತು ನಡೀತಾ ಇದೆ. ಅಷ್ಟ್ ಜೊತೆಗೆ ಸುಮಾರು 7 ದಿನದಿಂದ ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು, NDAನ ಅನೇಕ ವರಿಷ್ಠ ನಾಯಕರು ಇರ್ಬೋದು, ಎಲ್ಲರೂ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅನೇಕ ಹಗರಣದ ವಿರುದ್ಧವಾಗಿ ಪಾದಯಾತ್ರೆ ನಡೆಸ್ಕೊಂಡು ಬಂದಿದ್ದಾರೆ. ನಾವು ಕೂಡ ಜನರ ಪ್ರತಿನಿಧಿಯಾಗಿ, ಈ ಪಕ್ಷದ ಕಾರ್ಯಕರ್ತರಾಗಿ ಈ ಪಾದಯಾತ್ರೆಯಲ್ಲಿ ಅಂತಿಮ ಇದು ಏನು ದಿನಗಳಿದೆ ಅದರಲ್ಲಿ ಭಾಗವಹಿಸಲಿ ಡೆಲ್ಲಿಗೆ ಬಿಟ್ಟು ಬಂದಿದ್ದೀವಿ. ಸರ್ ಇವತ್ತು ಹಗರಣ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥದ್ದು. ಸೊ ಬೇರೆ ಬೇರೆ ಅಂದ್ರೆ ವರ್ಗಾವಣೆ ದಂಧೆ ಆಗಿರ್ಬೋದು ಅಥವಾ ಅಧಿಕಾರಿಗಳ ಆತ್ಮಹತ್ಯೆ, ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಕಂಟಕವಾಗ್ತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಹೌದು, ನೀವು ಹೇಳೋದೆಲ್ಲ ನಿಜಾನೇ. ಅದು ಈ ದುರಾಡಳಿತ ಅನೇಕ ಹಗರಣಗಳು ಯಾವ ರೀತಿ ನಮ್ಮ ರಾಜ್ಯದ ಒಂದು ಜನರ ಹಿತರಕ್ಷಣೆ ಕಾಪಾಡ್ದೇನೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದೆಲ್ಲಾನು ಗಮನಿಸಕ್ಕೆ ಹೋದ್ರೆ ಈ ನಮ್ಮ ಜವಾಬ್ದಾರಿಯುತ ವಿರುದ್ಧ ಪಕ್ಷ ಆಗಿ ಇಂಥ ಹೋರಾಟವನ್ನು ಮಾಡೋದು ನಮ್ಮ ಕರ್ತವ್ಯ. ಅದಕ್ಕಾಗಿ ನಾವು ಮಾಡ್ತಾ ಇದೀವಿ. ಜನರಲ್ಲಿ ಜಾಗೃತಿ ಮೂಡಿಸಿ ಜನರಿಗೆ ಒಂದು ಒಳ್ಳೆ ಜವಾಬ್ದಾರಿಯುತವಾದ ವಿರುದ್ಧ ಪಕ್ಷ ಆಗಿ ನಾವು ಕೆಲಸವನ್ನು ಮಾಡ್ತೀವಿ. ಸರ್ ನಾಳೆ ಸಮಾವೇಶ ನಡೀತಾ ಇದೆ ಇದೇ ಮೂಡ ಹಗರಣ ವಿರುದ್ಧ. ಸೊ ಬೇರೆ ಬೇರೆ ಹಗರಣಗಳನ್ನು ಕೂಡ ತೆಗೆದುಕೊಳ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೀತಿಯಾದಂತ ಎಚ್ಚರಿಕೆಯನ್ನ ಕೊಡುತ್ತೆ ಸರ್? ಜನರು ಅವ್ರ ಪರವಾಗಿ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಒಂದು ಒಳ್ಳೆ ಆಡಳಿತ ಕೊಡಬೇಕು ಜನರಿಗೆ. ಈ ನಿಟ್ಟಿನಲ್ಲಿ ನಾವು ಜವಾಬ್ದಾರಿಯುತವಾದ ವಿರೋಧ ಪಕ್ಷ ಆಗಿ ನಾವು ಕೂಡ ಅವರ ಹಗರಣಗಳು ಆಚೆ ತಂದು ಅವ್ರು ಏನೇನು ಎಲ್ಲ ತಪ್ಪುಗಳು ಮಾಡಿದ್ದಾರೆ ಅದು ಜನರಿಗೆ ತೋರಿಸಿ ನಾವು ಕೂಡ ಅವ್ರನ್ನ ರೆಸ್ಪಾನ್ಸಿಬಲ್ ಆಗಿ ಇಟ್ಕೋತೀವಿ. ಮತ್ತೆ ಈ ಹಗರಣಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಏನು ಕೇಸ್ಗಳಿದೆ ಆದ್ರೆ ಸರಿಯಾಗಿ ತನಿಖೆ ಮಾಡಿ ಯಾರ್ಯಾರು ತಪ್ಪುಗಳು ಮಾಡಿದ್ದಾರೆ ಅವರು ಕಾನೂನು ಪ್ರಕಾರ ಅವ್ರಿಗೆ ನ್ಯಾಯವನ್ನು ಕೊಡಬೇಕು. ಸರ್ ಥ್ಯಾಂಕ್ ಯು ಸರ್. ಇದಿಷ್ಟು ಸಂಸದರು ಮತ್ತು ಮೈಸೂರಿನ ಮಹಾರಾಜರಾದಂತ ಯದುವೀರ್ ದತ್ತ ಒಡೆಯರ್ ಅವರ ಮಾತು. ಕ್ಯಾಮ್ ಪರ್ಸನ್ ಶರತ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಮೈಸೂರು. ನಮ್ ಜೊತೆ ಮೈಸೂರಿನ ಸಂಸದರಾದಂತ ಯದುವೀರ್ ಒಡೆಯರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾವನ್ನ. ಸರ್ ಇವತ್ತು ತಾವು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಿದ್ದೀರಾ. ವಿಶೇಷವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಈ ಒಂದು ಮೂಡ ಸೈಟ್ ನ ತೆಗೆದುಕೊಂಡು ಹಗರಣ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಇವತ್ತಿನ ಹಗರಣದ ವಿರುದ್ಧ ತಮ್ಮ ಪಾದಯಾತ್ರೆ ಯಾವ ರೀತಿ ಇರುತ್ತೆ ಸರ್? ಇವತ್ತು ಪಾದಯಾತ್ರೆನ 7ನೇ ದಿನ ನಮ್ಮ ಶ್ರೀರಂಗಪಟ್ಟಣದಿಂದ ಮೈಸೂರು ಇವತ್ತು ನಡೀತಾ ಇದೆ. ಅಷ್ಟ್ ಜೊತೆಗೆ ಸುಮಾರು 7 ದಿನದಿಂದ ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು, NDAನ ಅನೇಕ ವರಿಷ್ಠ ನಾಯಕರು ಇರ್ಬೋದು, ಎಲ್ಲರೂ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅನೇಕ ಹಗರಣದ ವಿರುದ್ಧವಾಗಿ ಪಾದಯಾತ್ರೆ ನಡೆಸ್ಕೊಂಡು ಬಂದಿದ್ದಾರೆ. ನಾವು ಕೂಡ ಜನರ ಪ್ರತಿನಿಧಿಯಾಗಿ, ಈ ಪಕ್ಷದ ಕಾರ್ಯಕರ್ತರಾಗಿ ಈ ಪಾದಯಾತ್ರೆಯಲ್ಲಿ ಅಂತಿಮ ಇದು ಏನು ದಿನಗಳಿದೆ ಅದರಲ್ಲಿ ಭಾಗವಹಿಸಲಿ ಡೆಲ್ಲಿಗೆ ಬಿಟ್ಟು ಬಂದಿದ್ದೀವಿ. ಸರ್ ಇವತ್ತು ಹಗರಣ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರತಕ್ಕಂಥದ್ದು. ಸೊ ಬೇರೆ ಬೇರೆ ಅಂದ್ರೆ ವರ್ಗಾವಣೆ ದಂಧೆ ಆಗಿರ್ಬೋದು ಅಥವಾ ಅಧಿಕಾರಿಗಳ ಆತ್ಮಹತ್ಯೆ, ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಕಂಟಕವಾಗ್ತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಹೌದು, ನೀವು ಹೇಳೋದೆಲ್ಲ ನಿಜಾನೇ. ಅದು ಈ ದುರಾಡಳಿತ ಅನೇಕ ಹಗರಣಗಳು ಯಾವ ರೀತಿ ನಮ್ಮ ರಾಜ್ಯದ ಒಂದು ಜನರ ಹಿತರಕ್ಷಣೆ ಕಾಪಾಡ್ದೇನೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದೆಲ್ಲಾನು ಗಮನಿಸಕ್ಕೆ ಹೋದ್ರೆ ಈ ನಮ್ಮ ಜವಾಬ್ದಾರಿಯುತ ವಿರುದ್ಧ ಪಕ್ಷ ಆಗಿ ಇಂಥ ಹೋರಾಟವನ್ನು ಮಾಡೋದು ನಮ್ಮ ಕರ್ತವ್ಯ. ಅದಕ್ಕಾಗಿ ನಾವು ಮಾಡ್ತಾ ಇದೀವಿ. ಜನರಲ್ಲಿ ಜಾಗೃತಿ ಮೂಡಿಸಿ ಜನರಿಗೆ ಒಂದು ಒಳ್ಳೆ ಜವಾಬ್ದಾರಿಯುತವಾದ ವಿರುದ್ಧ ಪಕ್ಷ ಆಗಿ ನಾವು ಕೆಲಸವನ್ನು ಮಾಡ್ತೀವಿ. ಸರ್ ನಾಳೆ ಸಮಾವೇಶ ನಡೀತಾ ಇದೆ ಇದೇ ಮೂಡ ಹಗರಣ ವಿರುದ್ಧ. ಸೊ ಬೇರೆ ಬೇರೆ ಹಗರಣಗಳನ್ನು ಕೂಡ ತೆಗೆದುಕೊಳ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೀತಿಯಾದಂತ ಎಚ್ಚರಿಕೆಯನ್ನ ಕೊಡುತ್ತೆ ಸರ್? ಜನರು ಅವ್ರ ಪರವಾಗಿ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಒಂದು ಒಳ್ಳೆ ಆಡಳಿತ ಕೊಡಬೇಕು ಜನರಿಗೆ. ಈ ನಿಟ್ಟಿನಲ್ಲಿ ನಾವು ಜವಾಬ್ದಾರಿಯುತವಾದ ವಿರೋಧ ಪಕ್ಷ ಆಗಿ ನಾವು ಕೂಡ ಅವರ ಹಗರಣಗಳು ಆಚೆ ತಂದು ಅವ್ರು ಏನೇನು ಎಲ್ಲ ತಪ್ಪುಗಳು ಮಾಡಿದ್ದಾರೆ ಅದು ಜನರಿಗೆ ತೋರಿಸಿ ನಾವು ಕೂಡ ಅವ್ರನ್ನ ರೆಸ್ಪಾನ್ಸಿಬಲ್ ಆಗಿ ಇಟ್ಕೋತೀವಿ. ಮತ್ತೆ ಈ ಹಗರಣಕ್ಕೆ ಸಂಬಂಧಪಟ್ಟಿರುವ ಎಲ್ಲ ಏನು ಕೇಸ್ಗಳಿದೆ ಆದ್ರೆ ಸರಿಯಾಗಿ ತನಿಖೆ ಮಾಡಿ ಯಾರ್ಯಾರು ತಪ್ಪುಗಳು ಮಾಡಿದ್ದಾರೆ ಅವರು ಕಾನೂನು ಪ್ರಕಾರ ಅವ್ರಿಗೆ ನ್ಯಾಯವನ್ನು ಕೊಡಬೇಕು. ಸರ್ ಥ್ಯಾಂಕ್ ಯು ಸರ್. ಇದಿಷ್ಟು ಸಂಸದರು ಮತ್ತು ಮೈಸೂರಿನ ಮಹಾರಾಜರಾದಂತ ಯದುವೀರ್ ದತ್ತ ಒಡೆಯರ್ ಅವರ ಮಾತು. ಕ್ಯಾಮ್ ಪರ್ಸನ್ ಶರತ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.